ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಈ ಪಾವ್ನಲ್ಲಿ 2 ಪಾವಷ್ಟು ಹೆಸರು ಕಾಳನ್ನ ನೆನ್ನೆ ರಾತ್ರಿಯೇ ನೆನೆ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆನ್ನೆ ರಾತ್ರಿಯೇ ನೆನೆ ಹಾಕಿದ್ದೆ. ಅದು ನೆಂದು ಅದ್ರ ಜೊತೆಗೆ 2 ಬದನೆಕಾಯಿ ಮತ್ತು 3 ಹುಳಿ ಟೊಮೆಟೊ ಎಲ್ಲವನ್ನು ಹಾಕಿ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದರಲ್ಲಿ ಒಂದು ವಿಶೇಷವಾದ ಸಾರನ್ನು ಮಾಡ್ತಾಯಿದ್ದೀನಿ. ಈ ಸಾರಿಗೆ ತೆಂಗಿನಕಾಯಿ ಹಾಕಿ ರುಬ್ಬೋ ಗೋಜಿಲ್ಲ. ನೀವು ಬೇಕಾದ್ರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಏನು ಬೇಕಾದರೂ ಹಾಕ್ಕೊಂಡು ಕೂಗಿಸ್ಕೋಬೋದು. ಅದು ನಿಮಗೆ ಸೇರಿದ್ದು. ನಾನು ಅದನ್ನೇನು ಹಾಕಿಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ, ಸಾಂಬಾರು ಹುಡಿ ಎರಡನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ಕರಿಬೇವು ಹಾಕಿ ಕುದಿಯೋಕೆ ಇಡ್ತೀನಿ ಅಷ್ಟೇ ಸ್ನೇಹಿತರೆ. ಹುಳಿ, ಉಪ್ಪು, ಖಾರ, ರುಚಿಗೆ ತಕ್ಕಷ್ಟು ಬೆಲ್ಲ ಎಲ್ಲವನ್ನು ಹಾಕಿದ್ದೀನಿ. ಇಲ್ಲಿ ನಾವು ತೆಂಗಿನಕಾಯಿ ಯಾವುದು ಮಸಾಲೆಯನ್ನು ರುಬ್ಬುವಂಥ ಗೋಜಿಲ್ಲ ಸ್ನೇಹಿತರೆ. ನೋಡಿ, ಸಾರು ಕುದೀತಾ ಇದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಸಿಂಪಲ್ಲಾಗಿ ಯಾವುದೇ ತೆಂಗಿನಕಾಯಿ ಮಸಾಲೆ ಏನು ರುಬ್ಬೋ ಗೋಜಿಲ್ಲದೆ ಹೆಸರು ಕಾಳು ಸಾರನ್ನ ನಾವು ಈ ರೀತಿಯಲ್ಲಿ ಮಾಡ್ಕೋಬೋದು. ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು. ಇಲ್ಲಿ ನೀವು ಈರುಳ್ಳಿ, ಬೆಳ್ಳುಳ್ಳಿ ಏನು ಬೇಕಾದ್ರೂ ಹಾಕ್ಕೋಬೋದು. ಅದು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ. ನಾನು ನಮ್ಮ ಮನೆಯ ಇಷ್ಟಕ್ಕೆ ಅನುಸಾರವಾಗಿ ನಾನು ಹಾಕ್ಕೊಂಡಿದ್ದೀನಿ. ಅದ್ಭುತವಾಗಿರುತ್ತೆ. ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ಹಾಕ್ಕೋಬೋದು ನಾವು. ದೋಸೆಗೆ, ಇಡ್ಲಿಗೆ, ರೊಟ್ಟಿಗೆ, ಚಪಾತಿಗೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ. ಈಗ ಒಗ್ಗರಣೆಯನ್ನು ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ತಾಗಿರೋ ಸಿಂಪಲ್ಲಾಗಿರೋ ಹೆಸರು ಕಾಳು, ಬದನೆಕಾಯಿ, ಟೊಮೆಟೊ ಹುಳಿ ರೆಡಿಯಾಗುತ್ತೆ. ಒಗ್ಗರಣೆಗೆ 3 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಟಾಯಿತು. ಈಗ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ರುಚಿಕರವಾದ ಸುಲಭವಾದ ಹೆಸರು ಕಾಳು ಸಾರು ರೆಡಿಯಾಯಿತು. ಸುಲಭವಾಗಿ ರುಬ್ಬೋ ಗೋಜಿಲ್ಲದೆ, ಯಾವುದೇ ಮಸಾಲೆಯನ್ನು ಸಹ ರುಬ್ಬೋ ಗೋಜಿಲ್ಲದೆ ಸುಲಭವಾಗಿ ನಾವು ಒಂದು ಅರ್ಧ ಗಂಟೆಲೆಲ್ಲ ಹೆಸರು ಕಾಳು ಸಾರನ್ನ ಮಾಡ್ಕೋಬೋದು. ಬದನೆಕಾಯಿ, ಹೆಸರು ಕಾಳು, ಟೊಮೆಟೊ ಹಾಕಿ ನಾನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ಸಾರು ತಿಂಡಿಗೆ, ಊಟಕ್ಕೆ ಎಲ್ಲದಕ್ಕೂ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.